ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದದ್ದು ಮೋರ್ ದೆನ್ ನಾವು ನಿಯರ್ಲಿ 20 ಇಯರ್ಸ್. ನಾನು ಫಸ್ಟಿಗೆ ಇಂಗ್ಲೆಂಡಲ್ಲಿ ಟ್ರೈನಿಂಗ್ ಆಗಿ ಕ್ಯಾಲ್ಕಟಾಕ್ಕೆ ಹೋಗಿ ಅಲ್ಲಿ ಸೆಟ್ಲ್ ಆದೆ. ಆಮೇಲೆ ಬ್ಯಾಂಗ್ಳೂರಿಗೆ 6 ಇಯರ್ಸ್ ಮೇಲೆ ಫಸ್ಟಿಗೆ ನನ್ನ ಹೆಂಡತಿ ಮಕ್ಕಳೆಲ್ಲ ಶಿಫ್ಟ್ ಮಾಡಿದ್ರು, ಮತ್ತು ನಾನಿಲ್ಲಿ ಶಿಫ್ಟ್ ಮಾಡಿದೆ. ಆಗ ಮಣಿಪಾಲ್ ಹಾರ್ಟ್ ಫೌಂಡೇಶನನ್ನು ಸ್ಟಾರ್ಟ್ ಮಾಡಿದ್ದೆವು. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆದರೂ ದಟ್ಸ್ ಅಬೌಟ್ 20 ಇಯರ್ಸ್ ಎಗೋ. ಆಗಲೂ ಏರ್ಪೋರ್ಟ್ ರೋಡ್ ಟ್ರಾಫಿಕ್ ವಾಸ್ ವೆರಿ ಬ್ಯಾಡ್. ಬ್ಯಾಂಗ್ಳೂರ್ ವಾಸ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಕಂಜೆಸ್ಟೆಡ್ ಆ ಟೈಮಲ್ಲಿ. ದೆನ್ 4 ಇಯರ್ಸ್ ಲೇಟ್, ಐ ಥಿಂಕ್ ಇನ್ 2000 ನಾವು ನಾರಾಯಣ ಹೃದಯಾಲಯ ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದೆವು. ಆಗ ನಾನು ಹಾರ್ಟ್ ಆಸ್ಪತ್ರೆಯಲ್ಲಿ ಸ್ಟಾರ್ಟ್ ಮಾಡಿದಾಗ ಎಲ್ಲ ಎಣಿಸಿದ್ದು ನನಗೇನ ಡಾಕ್ಟ್ರಿಗೆ ಅಂತ ತಲೆಗೆಲ್ಲ ಕೆಟ್ಟೋಗಿರಬೇಕು. ಯಾಕಂತ ಹೇಳಿದ್ರೆ ಸಿಟಿಯಿಂದ ಹೊರಗೆ ಹೋಗಿ 20 ಕಿಲೋಮೀಟರ್ ಹೋಗಿ ಅಲ್ಲಿ ರೋಡು ಇಲ್ಲ, ಕನೆಕ್ಟಿವಿಟಿ ಕೂಡ ಪುವರ್, ಅಂಥ ಜಾಗದಲ್ಲಿ ಹಾರ್ಟ್ ಆಸ್ಪತ್ರೆ ಕಟ್ತಾ ಇದ್ರಲ್ಲ, ಏನು ಹೇಗೆ ಸಕ್ಸಸ್ ಆಗುತ್ತೆ, ಹೇಗೆ ಆಗುತ್ತೆ ಅಂತ. ಆದರೆ ಇಂಟ್ರೆಸ್ಟಿಂಗ್ ಈವೆಂಟ್ ಅಂತ ಹೇಳಿದ್ರೆ ಸಿಟಿಯೇ ಈ ಸೈಡಿಗೆ ಬಂತು. ಈಗ ಇಲ್ಲಿ ಸೂಪರ್ ಮಾರ್ಕೆಟ್ ಬಂದಿದೆ, ಎಲ್ಲ ಸ್ಕೂಲ್ಸ್, ಕಾಲೇಜಸ್ ಎಲ್ಲ ಫೆಸಿಲಿಟಿ ಎಲ್ಲ ಸ್ಟಾರ್ಟ್ ಆಯಿತು. ಮೊದಲು ಸಿಂಗಲ್ ಲೇನ್ ರೋಡ್ ಇತ್ತು. ನನಗೆ ಮನೆಯಿಂದ ಇಲ್ಲಿ ಬರಲಿಕ್ಕೆ 2.5 ಗಂಟೆವರೆಗೆ ತಗೊಳ್ತಾ ಇತ್ತು. ಆಮೇಲೆ ಗ್ರ್ಯಾಜುವಲಿ ಡಬಲ್ ಲೇನ್ ಆಯಿತು. ರೋಡ್ ಜಾಸ್ತಿ ದೊಡ್ಡದಾದಾಗೇ ಟ್ರಾಫಿಕ್ ಕೂಡ ಜಾಸ್ತಿ ಆಯಿತು. ಎಫೆಕ್ಟಿವ್ಲಿ 2.5 ಗಂಟೆಗಿಂತ ಕಡಿಮೆ ಆಸ್ಪತ್ರೆ ಬರುವ ಚಾನ್ಸೇ ಇರಲಿಲ್ಲ. ಆದರೆ ಎಲಿವೇಟೆಡ್ ಹೈವೇ ಸ್ಟಾರ್ಟ್ ಆದಮೇಲೆ ಎಲ್ಲ ಚೇಂಜ್ ಆಯಿತು. ಈಗ ಕೊರಮಂಗಲದಿಂದ ಇಲ್ಲಿಗೆ ಒಂದು 15 ಮಿನಿಟ್ಸ್ 20 ಮಿನಿಟ್ಸಲ್ಲೇ ಬರುವ ಚಾನ್ಸ್ ಇತ್ತು. ಇಟ್ಸ್ ಎ ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ಇಟ್ಸ್ ಎ ವೆರಿ ಯುನೀಕ್ ಪ್ಲೇಸ್. ಈಗ ವಾಟ್ ಈಸ್ ಯುನೀಕ್ ಅಬೌಟ್ ಬ್ಯಾಂಗ್ಳೂರ್ ಅಂತ ಯಾರಾದರೂ ಕೇಳಿದರೆ, ಫಸ್ಟ್ ಥಿಂಗ್ ಆರ್ ದಿ ಪೀಪಲ್. ದಟ್ ಈಸ್ ದ ಸ್ಟ್ರೆಂತ್ ಆಫ್ ಬ್ಯಾಂಗ್ಳೂರ್. ಎಲ್ಲ ಹೇಳ್ತಾರೆ ಬ್ಯಾಂಗ್ಳೂರಿಗೆಲ್ಲ ಬರ್ತಾ ಇದ್ದಾರೆ ವೆದರ್ ಅಂತ. It is not the weather. Bangalore's greatest strength is the cosmopolitan nature of the people. We are a very law-abiding state. Karnataka, mainly Karnataka state alli, ನೀವು ಯಾವ ಪ್ಯಾರಾಮೀಟರ್ಸ್ ನೋಡಿ ಜನರು ಎಲ್ಲ ಲಾ ಅಬೈಡ್ ಮಾಡ್ತಾರೆ, ಎಲ್ಲ ಟ್ಯಾಕ್ಸ್ ಕೊಡ್ತಾರೆ, ಲಾ ಎಲ್ಲ ಇದು ಮಾಡ್ತಾರೆ. ಈ ವಾಯ್ಲೆನ್ಸ್ ಅದು ಇದೆಲ್ಲ ಭಾರಿ ಕಡಿಮೆ. ಅಫ್ಕೋರ್ಸ್ ಈ ಪೇಪರಲ್ಲೆಲ್ಲ ಒಂದು ಇನ್ಸಿಡೆಂಟ್ಸ್, ಲಾಸ್ಟ್ ನ್ಯೂ ಇಯರ್ ಪಾರ್ಟಿಯಲ್ಲಿ ದೆರ್ ವಾಸ್ ಅನ್ ಈವೆಂಟ್. ದೀಸ್ ಆರ್ ಆಲ್ ಸ್ಟ್ರೇ ಇನ್ಸಿಡೆನ್ಸಸ್. ನಾನು ಐ ಜಸ್ಟ್ ಗಿವ್ ಯು ವಾಟ್ ದಿಸ್ ಬ್ಯಾಂಗ್ಳೂರ್ ಇಸ್ ಅಬೌಟ್. ನಾನು ಒಂದಿನ ಆಸ್ಪತ್ರೆಯಿಂದ ಡ್ಯೂಟಿ ಮಾಡಿ ರಾತ್ರಿ ಒಂದು ಎಮರ್ಜೆನ್ಸಿ ಅಟೆಂಡ್ ಆಗಿ 11 ಗಂಟೆಗೆ ಮನೆಗೆ ಹೋಗ್ತಾ ಇದ್ದೆ. ಸಮ್ವೇರ್ ನಿಯರ್ ದಿ ಒನ್ ಆಫ್ ದಿ ಲೇನ್ಸ್, ಇದರ ಪಕ್ಕ ದಿ ಕ್ರಿಕೆಟ್ ಸ್ಟೇಡಿಯಂ ಪಕ್ಕದಲ್ಲಿ, ಇನ್ ಎ ವೈನ್ ಶಾಪ್, the wine shop was getting shut. There are few people buying whiskeys or brandies ಎಂತದ. Among them ಒಂದು ಸಣ್ಣ ಹುಡುಗಿ ಶಾರ್ಟ್ಸ್ ಹಾಕ್ಕೊಂಡು, ಸಣ್ಣ ಹುಡುಗಿ ಅಂದರೆ ಮಸ್ಟ್ ಬಿ ಇನ್ ಅವರ್ 20s, ಅವಳೇನ ಬಾಟ್ಲ್ ಇಟ್ಕೊಂಡು ಬರ್ತಾ ಇದ್ದಾಳೆ. ಐ ಆಮ್ ಶ್ಯೂರ್ ಇಟ್ ಈಸ್ ಫಾರ್ ದಿ ಪೇರೆಂಟ್ಸ್. ನಾನು ಆಗ ಎಣಿಸ್ತಾ ಇದ್ದೆ, ಈ ಹುಡುಗಿ ಅಲ್ಲೇ ಇರಬೇಕಾ, ಅವಳ ಮನೆ ಅಲ್ಲೇ ಇರಬೇಕು. ಇಫ್ ದ ಪೇರೆಂಟ್ಸ್ ಹ್ಯಾಡ್ ದಿ ಕಾನ್ಫಿಡೆನ್ಸ್ ಆ್ಯಂಡ್ ಶಿ ಹ್ಯಾಸ್ ದಿ ಕಾನ್ಫಿಡೆನ್ಸ್ ಟು ವಾಕ್ ನಿಯರ್ ದ ಬಾರ್ at 11 o'clock at night alone, this is a very safe place. I have no doubt about it. Of course, stray incidents ಎಲ್ಲ ಆಗ್ತಾ ಇದೆ. That doesn't mean that women have to dare going out at night with a shorts. I'm just saying, according to me, after living in Bangalore for so many years, it is still a very safe place. Now, what is bad about Bangalore? The most important thing, which really hurts all of us badly and it affects the health of people, is the garbage.
Bangalore, unfortunately, the most beautiful garden city of our country, has become garbage city. It is very important for every citizen to accept that it is a problem. Because ನಾವು ಇದನ್ನ ಒಪ್ತಿದ್ರೆ ಈ ಗಾರ್ಬೇಜ್ ಪ್ರಾಬ್ಲಮ್ ಏನಿಲ್ಲ ಅಂತ ಒಪ್ತಿದ್ರೆ ಅದು ಸರಿಯಾಗುವ ಚಾನ್ಸೇ ಇಲ್ಲ. ಈಗ ಬಾಂಬೆಗೆ ಹೋಗಿ, ಬಾಂಬೆ ಈಸ್ ಮೋರ್ ಕಂಜೆಸ್ಟೆಡ್ ದ್ಯಾನ್ ಬ್ಯಾಂಗಲೋರ್. ಅಲ್ಲಿ ನೋಡಿ ಎಷ್ಟು ಜಾಗದಲ್ಲಿ ನೀವು ಗಾರ್ಬೇಜ್ ನೋಡ್ತೀರಂತ. ಇಟ್ ಈಸ್ ಅಮೇಝಿಂಗ್ ಹೌ ದೇ ಹ್ಯಾವ್ ಕ್ಲೀನ್ಡ್ ಅಪ್ ಬಾಂಬೆ. ಬಾಂಬೆಯಲ್ಲಿ ಮಾಡ್ಲಿಕ್ಕಾದ್ರೆ ನಮ್ಮೂರಲ್ಲಿ ಯಾಕೆ ಮಾಡ್ಲಿಕ್ಕಾಗೋದಿಲ್ಲ? ಸೊ ಎಸೆನ್ಷಿಯಲಿ ನಮ್ಮ ಸರ್ಕಾರದವರು, ಕಾರ್ಪೊರೇಟರ್ಸ್ ಎಲ್ಲ ಒಟ್ಟು ಸೇರಿ ಆ ಗಾರ್ಬೇಜ್ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡದಿದ್ರೆ, ಮತ್ತೆ ಎವ್ರಿ ಸೀಸನ್ ನಮಗೆ ಬೇಡದ್ದೆಲ್ಲ ಕಾಯಿಲೆ ಬರ್ತದೆ. ಡೆಂಗು ಇಸ್ ವೆರಿ ವೆರಿ ಕಾಮನ್. ನನ್ನ ಮನೆಯಲ್ಲಿ ನನ್ನ 2 ಮಕ್ಕಳಿಗೆ ಡೆಂಗು ಆಯಿತು, ನಮ್ಮ ಎಲ್ಲ ಮೇಡ್ಸ್ಗೆಲ್ಲ ಡೆಂಗು. ಇದು ಪ್ರಾಬ್ಲಮ್. ದೇರ್ ಆಲ್ ಪ್ರಿವೆಂಟೇಬಲ್ ಪ್ರಾಬ್ಲಮ್. ಸೊ ನಂದು ಒಂದೇ ಅಡ್ವೈಸ್ ಗೌರ್ಮೆಂಟ್ ಅವರಿಗೆ, ಈ ಸಿಟಿಯನ್ನು ಒಂದು ಕ್ಲೀನ್ ಆಗಿಡಿ. ಈಗ ಅವರ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ನಮ್ಮ ಇಂಡಿಯಾನ ಕ್ಲೀನ್ ಮಾಡಬೇಕು, ಹಾಗೆ ಮಾಡಬೇಕಂತ. ಇಟ್ಸ್ ಗ್ರೇಟ್. ಬಟ್ ನಮ್ಮ ಊರನ್ನು ನೋಡಿದ್ರೆ ನಮ್ಗೆ ಬೇಸರ ಆಗುತ್ತೆ. ಅದೊಂದು ಅಡ್ರೆಸ್ ಮಾಡಿದ್ರೆ ಮತ್ತೆ ಬೇರೆ ಎಂಥದ್ದು, ಅಫ್ಕೋರ್ಸ್ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಇದೆಲ್ಲ ಇದೆ, ಎಲ್ಲ ಕಡೆನೂ ಇದೆ. ಇಟ್ ಈಸ್ ಗೆಟಿಂಗ್ ಬೆಟರ್. ಆನ್ ದಿ ಹೋಲ್, ಯಾರಿಗಾದ್ರೂ ಚಾಯ್ಸ್ ಆಫ್ ಲಿವಿಂಗ್ in one particular city in a country like India, it's very interesting. ನಾನು ಇಂಗ್ಲೆಂಡಲ್ಲಿ, ಅಮೆರಿಕದಲ್ಲಿ ಇದ್ದ ಡಾಕ್ಟರ್ ಹತ್ರ ಎಲ್ಲ ಮಾತಾಡ್ತಾ ಇರ್ತೇನೆ. ಅವರು ಡಾಕ್ಟರ್ಸ್ ಗುಜರಾತಿಂದ ಬರಲಿ, ನಾರ್ತ್ ಇಂಡಿಯಾದಿಂದ ಬರಲಿ, ಬೇರೆ ಎಲ್ಲಿಂದಲೂ ಬರಲಿ, ರಿಟರ್ನ್ ಆಗುವಾಗ ಅವರ ಹೆಂಡತಿಯವ್ರದ್ದು ಇಂಟ್ರೆಸ್ಟ್ ಮೇನ್ಲಿ ಟು ಸೆಟಲ್ ಡೌನ್ ಇನ್ ಬ್ಯಾಂಗಲೋರ್. ಸೊ ಎಸೆನ್ಷಿಯಲಿ ನಾನು ಇದನ್ನ ಈ ಕೊರಮಂಗಲದಿಂದ ಹೊಸೂರು ರೋಡಿಗೆ ಬಂದಾಗ ಇದನ್ನ ನಾನು ನಾಲೆಜ್ ಕಾರಿಡಾರ್ ಅಂತ ಕರೆಯೋದು. ನಾಲೆಜ್ ಕಾರಿಡಾರ್ ಅಂತ ಹೇಳಿದ್ರೆ, ಫಸ್ಟಿಗೆ ನೀವು ಬಂದಾಗ ಈ IT ಎಲೆಕ್ಟ್ರಾನಿಕ್ ಸಿಟಿಯನ್ನ ನೋಡ್ತೀರಾ. ದಟ್ ಈಸ್ ಲೈಕ್ ಎ ಸಿಲಿಕಾನ್ ವ್ಯಾಲಿ ಆಫ್ US. ಆಮೇಲೆ ಸ್ವಲ್ಪ ಮುಂದಕ್ಕೆ ಬಂದರೆ ಬಯೋಕಾನ್ ಇದೆ, ಅವ್ರದ್ದು ವೆರಿ ಲಾರ್ಜ್ ರಿಸರ್ಚ್ ಫೆಸಿಲಿಟಿ ಇದೆ. ಬಯೋಕಾನ್ ಈಗ ಪ್ರಪಂಚದಲ್ಲೇ ಒನ್ ಆಫ್ ದಿ ಮೋಸ್ಟ್ ರೆಸ್ಪೆಕ್ಟೆಡ್ ಬಯೋಟೆಕ್ನಾಲಜಿ ಕಂಪನಿ. ಅವರದ್ದು ಮೆಡಿಸಿನ್ಸ್, ಇನ್ಸುಲಿನ್ ಎಲ್ಲ ಪ್ರಪಂಚದ ಎಲ್ಲ ಕಡೆನೂ ಈಗ ಸೇಲ್ ಆಗ್ತಾ ಇದೆ. ಸೊ ಇಟ್ಸ್ ಎ ವೆರಿ ಪ್ರೌಡ್ ಇನ್ಸ್ಟಿಟ್ಯೂಷನ್. ಬ್ಯಾಂಗ್ಳೂರ್ ಶುಡ್ ಬಿ ವೆರಿ ಪ್ರೌಡ್ ಆಫ್ ದೀಸ್ ಇನ್ಸ್ಟಿಟ್ಯೂಷನ್ಸ್. ಸ್ವಲ್ಪ ಮುಂದಕ್ಕೆ ಬಂದರೆ ನಮ್ಮದು ಹೆಲ್ತ್ ಸಿಟಿ ಇದೆ. ಸೊ ಎಸೆನ್ಷಿಯಲಿ 3 ಕಾಂಪೊನೆಂಟ್ ಇದೆ ಮಾಡರ್ನ್, ದ ಫ್ಯೂಚರ್ ಆಫ್ the industry, healthcare, wellness. All of them are together in this the knowledge corridor. So essentially it's a very stimulating place. ಯಾರತ್ತಾದ್ರೂ ನೀವು ಮೀಟ್ ಆದರೆ, you shake hands, everybody is up to something, everybody is optimistic, everybody is talking about changing the world, everybody is talking about a better future for our children. So this is something very, very unique. Of course, we do complain about the politics, we complain about the government, we complain about everything, but on the whole, there is a phenomenal optimism. Trust in the future. Trust in the future for a better tomorrow. So that is something very unique about Bangalore. This is what makes me emotionally attached to this great city. About 17 years, 17 ವರ್ಷದ ಹಿಂದೆ ವಿ ಸ್ಟಾರ್ಟೆಡ್ ಬಿಲ್ಡಿಂಗ್ ನಾರಾಯಣ ಹೃದಯಾಲಯ. ಆಗ ನಾನು ಹೇಳಿದಾಗೆ ಸಿಂಗಲ್ ರೋಡ್ ಇತ್ತು. ಸಿಂಗಲ್ ಲೇನ್ ರೋಡಲ್ಲಿ ಇಲ್ಲಿ ಬರಲಿಕ್ಕೆ 2.5-3 ಗಂಟೆ ಆಗ್ತಾ ಇತ್ತು. ಇಲ್ಲಿ ಆಸ್ಪತ್ರೆ ಕನ್ಸ್ಟ್ರಕ್ಷನ್ ಮಾಡಿದಾಗ ನಾವು ಬಂದಾಗ ಒಂದು ಟೀ ಬೇಕಂತ ಹೇಳಿದ್ರೆ ಒಂದು ದಾಬಾ ಶಾಪ್ ಇತ್ತು ನಮ್ಮ ಆಸ್ಪತ್ರೆ ಕಾಂಪೌಂಡ್ ಹೊರಗೆ. ಅವ್ರ ಹತ್ರ ಒಂದು 2 ಗಂಟೆ ನೋಟಿಸ್ ಕೊಡಬೇಕು, ಒಂದು 4 ಟೀ ಕೊಡಿ ಅಂತ. ಅವ್ರು ಮತ್ತೆ ಯಾರನ್ನ ಹಳ್ಳಿಗೆಲ್ಲ ಕಳಿಸಿ ಹಾಲನ್ನೆಲ್ಲ ಹಿಡ್ಕೊಂಡು ಬಂದು ಒಂದು 2 ಗಂಟೆ ಮೇಲೆ ಟೀ ಕೊಡ್ತಾ ಇದ್ರು. ಈ ಜಾಗದಲ್ಲಿ
ನಾವು ಆಸ್ಪತ್ರೆ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಗೊತ್ತಿತ್ತು ಫ್ಯೂಚರಲ್ಲಿ ಜಾಗದ ಪ್ರೈಸ್ ಎಲ್ಲ ಜಾಸ್ತಿ ಆಗ್ತದೆ ಆಸ್ಪತ್ರೆ ಆದಾಗ. ಸೊ ನಾವು ಎಣಿಸ್ತೇವೆ ಸ್ವಲ್ಪ ಹಿಂದಿಂದ ಸ್ವಲ್ಪ ಜಾಗ ತಗೊಳ್ಳುವುದೇ ಒಳ್ಳೆಯದು, ಬೇಕಾದರೆ ಆಸ್ಪತ್ರೆ ಎಕ್ಸ್ಪಾನ್ಷನ್ಗೆ ಬೇಕೇ ಬೇಕಾಗ್ತದೆ. ಆಗ 1 ಎಕರೆ ಜಾಗಕ್ಕೆ 6 ಲಕ್ಷ ರೂಪಾಯಿ ಇತ್ತು. ಈಗ 1 ಲಕ್ಷ ಎಕರೆಗೆ 8 ಕೋಟಿ ರೂಪಾಯಿ ಕೊಟ್ಟರು ಕೊಡೋದಿಲ್ಲ ಯಾರು. ಇದೆಲ್ಲ ಏನಂತ ಹೇಳಿದ್ರೆ, ಆಸ್ಪತ್ರೆ ಇದೆಯಲ್ಲ, ಇಂಡಿಯಾದಲ್ಲೇ ಆಗಲಿ US ಅಲ್ಲಾಗಲಿ, ದಿ ಸಿಟಿ ಗ್ರೋಸ್ ಅರೌಂಡ್ ಹಾಸ್ಪಿಟಲ್. ಈಗ ಇಂಗ್ಲೆಂಡಲ್ಲಿ ಅಮೆರಿಕದಲ್ಲಿ ಕ್ಲೀವ್ಲೆಂಡ್ ಕ್ಲಿನಿಕ್ ಅಂತ ಇದೆ. ಎಂಟೈರ್ ಇಕಾನಮಿ ಆಫ್ ಕ್ಲೀವ್ಲೆಂಡ್ ಈಸ್ ಡಿಪೆಂಡೆಂಟ್ ಆನ್ ದಿ ಕ್ಲೀವ್ಲೆಂಡ್ ಕ್ಲಿನಿಕ್. ಅದೇ ಥರ ಮಿನೆಸೋಟಾದಲ್ಲಿ ಒನ್ ಆಫ್ ದಿ ಲಾರ್ಜೆಸ್ಟ್ ಆಕ್ಟಿವಿಟಿ ಅವರದ್ದು ಮೇಯೋ ಕ್ಲಿನಿಕ್. ಸೊ ಅದೇ ಥರ ನಮ್ಮದು ಹೆಲ್ತ್ ಸಿಟಿ ನಾವು ಸ್ಟಾರ್ಟ್ ಮಾಡಿದಾಗ ಒಂದು 150 ಬೆಡ್ 200 ಬೆಡ್ಡಲ್ಲಿ ಹಾರ್ಟ್ ಆಸ್ಪತ್ರೆ ಸ್ಟಾರ್ಟ್ ಮಾಡಿದೆವು. ಈಗ ಇಲ್ಲಿ 4 ಆಸ್ಪತ್ರೆ ಇದೆ. ದಿವಸಕ್ಕೆ ಮೋರ್ ದೆನ್ ಫ್ಯೂ ಥೌಸಂಡ್ ಪೇಷಂಟ್ಸ್ ಬರ್ತಾ ಇದೆ. ನಮ್ಮದು ಉದ್ದೇಶ ಅಂತ ಹೇಳಿದ್ರೆ, ಇನ್ನೊಂದು 7 ವರ್ಷ 10 ವರ್ಷದೊಳಗೆ ಇಲ್ಲೊಂದು 5,000 ಬೆಡ್ ಆದರೆ ಒಂದು 10-12 ಸಾವಿರ ಔಟ್ ಪೇಷಂಟ್ ಬರ್ತಾ ಇರ್ತಾರೆ. ಸೊ ಈಗ ಇಲ್ಲಿ ಈ ಏರಿಯಾದಲ್ಲಿ ನಮ್ಮ ಆಸ್ಪತ್ರೆ ಆಕ್ಟಿವಿಟಿಗಾಗಿ ಒಂದು ಮಿನಿಮಮ್ 10,000 ಜನ 15,000 ಜನ ಬಂದು ಮೂವ್ಮೆಂಟ್ ಇರ್ತದೆ. ಯಾವ ಟೈಮಲ್ಲೂ ಅರೌಂಡ್ ದಿ ಹಾಸ್ಪಿಟಲ್ ಅಟ್ಲೀಸ್ಟ್ 1,000 ಫ್ಯಾಮಿಲಿ ಬೇರೆ ಊರವರು ಬಂದು ಇಲ್ಲಿ ರೆಂಟ್ ಜಾಗ ತಗೊಂಡು ರೆಂಟಲ್ಲೆಲ್ಲ ರೂಮಲ್ಲಿ, ಗೆಸ್ಟ್ ಹೌಸಲ್ಲಿ, ಮನೆಯಲ್ಲಿ, ಹೋಟೆಲಲ್ಲೆಲ್ಲ ಇರ್ತಾರೆ. ಅವರು ಬಂದಾಗ ಏನಾದರೂ ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಒಂದು 15-20 ದಿವಸ ಇರಬೇಕಾಗುತ್ತೆ. ಅವರು ಬರ್ತಾರೆ, ಗೆಸ್ಟ್ ಹೌಸನ್ನು ರೆಂಟ್ ಮಾಡ್ತಾರೆ, ಗೆಸ್ಟ್ ಹೌಸ್ ಅವರಿಗೆ ರೆಂಟ್ ಸಿಗುತ್ತೆ, ಮತ್ತು ಹೋಟೆಲ್ ಅವರು ಊಟ ಎಲ್ಲ ಅವರಿಗೂ ಬಿಸ್ನೆಸ್ ಆಗುತ್ತೆ, ಕಾರ್ ಟ್ಯಾಕ್ಸೀಸ್ ಎಲ್ಲ ಅದೆಲ್ಲ ಹೊಡ್ತಾ ಇರ್ತಾರೆ, ಅವರಿಗೂ ಬಿಸ್ನೆಸ್. ಸೊ ಎಸೆನ್ಷಿಯಲಿ ಈ ಹೆಲ್ತ್ ಸಿಟಿ ಇದೆಯಲ್ಲ, ಇಟ್ ಹ್ಯಾಸ್ ಬಿಕಮ್ ದಿ ಮೇನ್ ರೀಸನ್ ಫಾರ್ ದಿ ಪ್ರೊಸ್ಪ್ಯಾರಿಟಿ ಆಫ್ ದಿ ಎಂಟೈರ್ ರೀಜನ್. ಅದು ಇನ್ನೊಂದು ಅಂತ ಹೇಳಿದ್ರೆ, ಒನ್ ಆಫ್ ದಿ ಬಿಗ್ಗೆಸ್ಟ್ ಡೆವಲಪ್ಮೆಂಟ್ ವಿಚ್ ಹ್ಯಾಸ್ ಎಫೆಕ್ಟೆಡ್ ಅಸ್, ಅಫ್ಕೋರ್ಸ್ ಅಪಾರ್ಟ್ ಫ್ರಮ್ ದಿ ರೋಡ್, ನಮ್ಮದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಯ್ತಲ್ಲ, ದಟ್ ಹ್ಯಾಸ್ ರಿಯಲಿ ಮೇಡ್ ಎ ಬಿಗ್ ಡಿಫ್ರೆನ್ಸ್. ಈಗ ನಮಗೆ ಮೋರ್ ದೆನ್ 70 ಕಂಟ್ರೀಸಿಂದ ಪೇಷಂಟ್ ಬರ್ತಾ ಇರ್ತಾರೆ. ನಮ್ಮಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ದಿದ್ರೆ ಅವರು ಬರುವ ಚಾನ್ಸೇ ಇಲ್ಲ. ಇಲ್ದಿದ್ರೆ ಅವರು ಬಾಂಬೆ ಹೋಗಿ, ಇಲ್ದಿದ್ರೆ ಮೆಡ್ರಾಸಿಗೆ ಹೋಗಿ ಮತ್ತೆ ಬರುವುದಂತ ಹೇಳಿದ್ರೆ ಅವ್ರು ಬರೋದಿಲ್ಲ. ಈಗ ಅವರು ಡೈರೆಕ್ಟ್ ಆಗಿ ಬ್ಯಾಂಗ್ಳೂರಿಗೆ ಫ್ಲೈ ಮಾಡ್ಬೋದು. ಸೊ ಆನ್ ದಿ ಹೋಲ್ ಯಾಕೆ ಇಂಥ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಓವರ್ ಆಲ್ ಒಂದು ದಿ ಲೊಕ್ಯಾಲಿಟಿ, ದಿ ಅಕ್ಸೆಪ್ಟೆನ್ಸ್ ಬೈ ದ ಪೀಪಲ್. ಅಂದರೆ ಈ ನಮ್ಮ ಹೆಲ್ತ್ ಸಿಟಿ ಅಂತ ಹೇಳಿದ್ರೆ ಊರವರೆಲ್ಲ ಫುಲ್ ಸಪೋರ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ವಿ ಆರ್ ಒನ್ ಆಫ್ ದಿ ಮೇನ್ ರೀಸನ್ ಫಾರ್ ಅಪ್ರಿಷಿಯೇಷನ್ ಆಫ್ ದೇರ್ ಲ್ಯಾಂಡ್, ಅವ್ರದ್ದೆಲ್ಲ ಬಿಸ್ನೆಸ್ ಎಲ್ಲ ಥ್ರೈವ್ ಆಗಲಿಕ್ಕೆ. ಸೊ ದೇ ಸಪೋರ್ಟ್ ಅಸ್ ಆನ್ ದಿ ಹೋಲ್. ಮತ್ತೆ ಆಸ್ಪತ್ರೆ ಅಂತ ಹೇಳಿದ್ರೆ ನಿಮಗೆ ಎಜುಕೇಷನಲ್ ಆಕ್ಟಿವಿಟಿ ಎಲ್ಲ ಇಂಪಾರ್ಟೆಂಟ್. ಗೌರ್ಮೆಂಟ್ ಈಸ್ ವೆರಿ ವೆರಿ ಸಪೋರ್ಟಿವ್. ಇಲ್ಲಿ ನಮಗೆ ನರ್ಸಿಂಗ್ ಕಾಲೇಜ್, ನರ್ಸಿಂಗ್ ಸ್ಕೂಲ್, ಪ್ಯಾರಾಮೆಡಿಕಲ್ ಎಜುಕೇಷನ್, ಈ ಕ್ಯಾಂಪಸ್ಸಲ್ಲೇ ವಿ ಹ್ಯಾವ್ ಅಬೌಟ್ 79 ಟ್ರೈನಿಂಗ್ ಪ್ರೋಗ್ರಾಮ್ಸ್. ಇಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ ಆಗಲಿಕ್ಕೆ ಗೌರ್ಮೆಂಟ್ ಇದ್ದೆಲ್ಲ ಸಪೋರ್ಟ್ ಬೇಕು. ಮತ್ತೆ ಲಾಟ್ ಆಫ್ ವೆರಿ ಗುಡ್ ಅಕೊಮಡೇಷನ್ಸ್ ಹ್ಯಾವ್ ಕಮ್ ಅಪ್. ನಮ್ಮ ಡಾಕ್ಟರ್ಸ್ ಎಲ್ಲ ಇಲ್ಲೇ ಪಕ್ಕದಲ್ಲೆಲ್ಲ ಗೇಟೆಡ್ ಕಮ್ಯುನಿಟಿಯಲ್ಲಿ ಮನೆ ತಗೊಂಡು ಅವರೆಲ್ಲ ಸೆಟ್ಲ್ ಆಗಿದ್ದಾರೆ. ಅವ್ರ ಮಕ್ಕಳಿಗೆ ಒಳ್ಳೆ ಸ್ಕೂಲ್ ಆಕ್ಸೆಸ್ ಇದೆ. ಸೊ ಇನ್ 20 years ಈ ಜಾಗ ಇತ್ತಲ್ಲ, ಇದು ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಡ್. ಈ ಆಸ್ಪತ್ರೆ ಇದೆಯಲ್ಲ, ಇದನ್ನ ಕಟ್ಟಲಿಕ್ಕೆ ಆಸ್ ನಿಮಗೆಲ್ಲ ಗೊತ್ತಿದೆ, ಇಟ್ಸ್ ವೆರಿ ವೆರಿ ಕ್ಯಾಪಿಟಲ್ ಇಂಟೆನ್ಸಿವ್. ಹಾಸ್ಪಿಟಲ್ ಇದ್ದ ಹೆಸರು ನಾರಾಯಣ್ ಹೃದಯಾಲಯ ಅಂತ. ನಾರಾಯಣ್ ಅಂತೇಳಿ ನಂದು ಫಾದರ್ ಇನ್ ಲಾ ಅವರದ್ದು ಹೆಸರು. ಅವರು ಕನ್ಸ್ಟ್ರಕ್ಷನ್ ಕಂಪನಿ, ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ರನ್ ಮಾಡ್ತಾ ಇದ್ರು. ಅವರು ಅವರ ಫ್ಯಾಮಿಲಿ ಎಲ್ಲ ಹಣ ಕೊಟ್ಟು ನನಗೆ ಸಪೋರ್ಟ್ ಮಾಡಿದರು. ಇಲ್ದಿದ್ರೆ ನಾನು ಕ್ಯಾಲ್ಕಟಾದಲ್ಲಿ 6 ವರ್ಷ ಸೀನಿಯರ್ ಹಾರ್ಟ್ ಡಾಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಆದರೆ ಅನ್ಫಾರ್ಚುನೇಟ್ಲಿ ಅಲ್ಲೇನು ಹಣ ಸಂಪಾದನೆ ಮಾಡುವ ಚಾನ್ಸೇ ಇರಲಿಲ್ಲ. ಬಿಕಾಸ್
ನಮ್ಮದು ಉದ್ದೇಶ ಅಂತ ಹೇಳಿದ್ರೆ ಈ ಪ್ರಾಕ್ಟೀಸ್ ಮಾಡಬೇಕು ಹಣದ ಉದ್ದೇಶಕ್ಕಾಗಿ ಅಲ್ಲ. ಸೊ ನನ್ನ ಹಣದಿಂದ ಆಸ್ಪತ್ರೆ ಕಟ್ಟುವ ಚಾನ್ಸ್ ಇರಲಿಲ್ಲ. ಅದು ಫ್ಯಾಮಿಲಿ ಅವರು ಸಪೋರ್ಟ್ ಮಾಡಿದ್ರಿಂದಾಗಿ ಈ ಆಸ್ಪತ್ರೆ ಸ್ಟಾರ್ಟ್ ಆಯಿತು. ನಾನು ಇಲ್ಲಿ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗುವ ಕ್ಯಾಲ್ಕಟ್ಟದಿಂದ ನನಗೆ 4 ಮಂದಿ ಮಕ್ಕಳಿದ್ರು. ನನಗೆ 3 ಜನ ಗಂಡು ಮಕ್ಕಳು, 3 sons ಆ್ಯಂಡ್ ಎ ಪ್ರಿನ್ಸೆಸ್. ನನಗೊಂದು ಮಗಳಿದ್ದರು, ನಂದು ಯಂಗೆಸ್ಟ್ ಡಾಟರ್. ಅವಳು ಪ್ರಿನ್ಸೆಸ್ ಥರ ನಮಗೆ. ಸೊ ಶಿ ವಾಸ್ ವೆರಿ ಸ್ಮಾಲ್. ಆಗ ದಿಸ್ ಇಸ್ ಅಬೌಟ್, ಆಸ್ ಐ ಸೆಡ್, ನಿಯರ್ಲಿ 20 years, 17 years I think. So the school admission was a big challenge, ಮಕ್ಕಳಿಗೆ ಅಡ್ಮಿಷನ್ಗೆಲ್ಲ. ಸೊ ಹೇಗೂ ಕಷ್ಟದಲ್ಲಿ ನನ್ನ ಮಕ್ಕಳು 3 ಮಂದಿ ಮಕ್ಕಳು ಬಿಷಪ್ ಕಾಟನಿಗೆ ಸೇರಿದರು, ನಮ್ಮ ಮನೆ ಪಕ್ಕದಲ್ಲಿ ಅದು. ಸೊ ದೇ ಗಾಟ್ ಅಡ್ಮಿಷನ್. ಮಗಳಿಗೆ ಅಡ್ಮಿಷನ್ ಸಿಗಲಿಲ್ಲ. ಸೊ ನನ್ನ ಹೆಂಡತಿ, ಶಿ ವಾಸ್ ಡೆಸ್ಪರೇಟ್, ಮಗಳಿಗೆ ಸ್ಕೂಲ್ ಅಡ್ಮಿಷನ್ ಇಲ್ಲ, ಸಫಾಯ ಸ್ಕೂಲಲ್ಲಿ ಬೇಕಂತ. ಆದರೆ ಸಫಾಯ ಸ್ಕೂಲ್ ಅಡ್ಮಿಷನ್ ದೋಸ್ ಡೇಸ್ ವಾಸ್ ಇಂಪಾಸಿಬಲ್. ಸೊ ನನ್ನ ಹೆಂಡತಿ ಫೋನ್ ಮಾಡಿ ನನಗೆ, ಆಗ ನಾನು ಕ್ಯಾಲ್ಕಟ್ಟದಲ್ಲಿದ್ದೆ, ಅವಳು ಹೇಳಿದ್ರು, ನೀವೊಂದು ನಿಮ್ಮ ಪೇಷಂಟಿನ ಲೆಟ್ರ್ ತಗೊಳ್ಳಿ, ಅವ್ರದ್ದು ಲೆಟ್ರ್ ಕೊಟ್ಟರೆ ಸಫಾಯ ಸ್ಕೂಲ್ ಅವರು ಅಡ್ಮಿಷನ್ ಕೊಡ್ಬೋದಂತೆ. ಮೊದಲು ನನ್ನ ಹೆಂಡತಿ ಎಲ್ಲ ಸಫಾಯ ಸ್ಕೂಲಿಗೆ ಹೋದಾಗ ಅವರು ಪ್ರಿನ್ಸಿಪಲ್ ಮೀಟ್ ಆಗಲಿಕ್ಕೆ ಚಾನ್ಸ್ ಇರಲಿಲ್ಲ. ಸೊ ನಾನು ಹೇಳಿದೆ, ಓಕೆ ನಾನು ಲೆಟ್ರ್ ತರ್ತೇನೆ ಅಂತ ಹೇಳಿ. ಸೊ ಲೆಟರ್ ನಾನು ಇಲ್ಲಿ ನನ್ನ ಹೆಂಡತಿಗೆ ಮೇಲ್ ಮಾಡಿದೆ. ನನ್ನ ಹೆಂಡತಿ ಲೆಟರ್ ಇಟ್ಕೊಂಡು ಪ್ರಿನ್ಸಿಪಲ್ ಆಫೀಸಿಗೆ ಹೋದರು. ಆಬ್ವಿಯಸ್ಲಿ ಆಗ ಅಡ್ಮಿಷನ್ ಟೈಮಿಗೆ ಎಲ್ಲ ಯಾರು ಪ್ರಿನ್ಸಿಪಲ್ ಎಲ್ಲ ಪೇರೆಂಟ್ಸನ್ನು ನೋಡೋದಿಲ್ಲ. ಬಟ್ ಶಿ ಸಮ್ಹೌ ಮ್ಯಾನೇಜ್ ಟು ಗೆಟ್ ದ ಪ್ರಿನ್ಸಿಪಲ್. ಅವಳು ಲೆಟರ್ ರೆಕಮೆಂಡೇಶನ್ ಲೆಟರ್ ನನ್ನ ಮಗಳಿಗೆ ಕೊಟ್ಟರು. ಸೊ ಪ್ರಿನ್ಸಿಪಲ್ ಲೆಟರ್ ನೋಡಿದ ಕೂಡಲೇ ಸ್ಟ್ರೈಟವೇ ಹೇಳಿದ್ರು, ಆಯ್ತಾಯ್ತು, ಏನು ತೊಂದರೆ ಇಲ್ಲ, ಅಡ್ಮಿಷನ್. ಎಲ್ಲ ನನ್ಸ್ ಎಲ್ಲ ಟೀಚರ್ಸ್ ಎಲ್ಲ ಓಡಿ ಬಂದರು ಆ ಲೆಟರ್ ನೋಡಲಿಕ್ಕೆ. ಅದು ಲೆಟರ್ ವಾಸ್ ರಿಟರ್ನ್ ಬೈ ಮದರ್ ತೆರೇಸಾ. ಸೊ ಅವರತ್ತು ಹೇಳಿದ್ದು ನಾನು, ನನ್ನ ಮಗಳಿಗೆ ಅಡ್ಮಿಷನ್ ಸಿಗೋದಿಲ್ಲ ಅಂತ. ಆ್ಯಂಡ್ ನನಗೆ ಮದರ್ ತೆರೇಸಾ ಅಂತ ದೇವ್ರ ಥರ. ಆದರೆ ಫಸ್ಟ್ ಮೀಟಿಂಗ್ ಐ ಮೆಟ್ ಹರ್ ಆಸ್ ಎ ಡಾಕ್ಟರ್. ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಐ ಹ್ಯಾಡ್ ದಿ ಪ್ರಿವಿಲೇಜ್ ಆಫ್ ಟ್ರೀಟಿಂಗ್ ಹರ್. ಅವರು ಲೆಟರ್ ಕೊಟ್ಟರು. ದ ಪ್ರಿನ್ಸಿಪಲ್ ಈಸ್ ಸ್ಟಿಲ್ ಸೇವಿಂಗ್ ದ ಲೆಟರ್. So essentially it was a happy experience for me to shift from Bangalore. ಮತ್ತೆ ದೇವರ ದಯೆಯಲ್ಲಿ ಮಕ್ಕಳು, ಬಿಷಪ್ ಕಾಟನ್ is a fantastic school. Sapphire School is very very good. ನನ್ನ ಮಕ್ಕಳು ಸ್ಕೂಲಿಂಗ್ ಎಲ್ಲ ಆದಮೇಲೆ ಓಲ್ಡೆಸ್ಟ್ ಒನ್ ಜಾಯಿಂಡ್ RV ಎಂಜಿನಿಯರಿಂಗ್ ಕಾಲೇಜ್. ಅಲ್ಲಿ he did very well. ಆಮೇಲೆ ಹಾಸ್ಪಿಟಲಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದ ಕೆಲಸ ನಂಗೆ ಸಪೋರ್ಟ್ ಮಾಡಲಿಕ್ಕೆ. Then he got admission to Stanford Business School in US. Stanford, he went there, he finished his MBA, he has come back. And second son, Ramaya Medical College ಸೇರಿದ. He did very well. ಆಮೇಲೆ ಈಗ ಹಾರ್ಟ್ ಸರ್ಜನ್ ಆಗಿ ಇಲ್ಲೇ ನನ್ನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾನೆ. ನನ್ನ 3ನೇ ಮಗನು ರಾಮಯ್ಯದಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿ ಡಾಕ್ಟರ್ ಆಗಿ ಈಗ ಅವನು ನಮಗೆ ಆಸ್ಪತ್ರೆ ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಸೊ ನನ್ನ ಮಗಳು ಸಫಾಯ ಸ್ಕೂಲಿಂದ ಮತ್ತು ಮೌಂಟ್ ಕಾಮರ್ಸ್ಗೆ ಮತ್ತು ದಿ ಜ್ಯೋತಿ ನಿವಾಸ್ ಕಾಲೇಜಲ್ಲೆಲ್ಲ ಸ್ಟಡಿ ಮಾಡಿ ಮತ್ತು ಮಧ್ಯದಲ್ಲಿ ಮದುವೆ ಆಗಿ ಅವಳ ಗಂಡನು ಹೆಡ್ ಆ್ಯಂಡ್ ನೆಕ್ ಸರ್ಜನ್, ಅವನು ಇಲ್ಲೇ ಇದ್ದಾನೆ. ಸೊ ಫ್ಯಾಮಿಲಿ ಈಸ್ ಆಲ್, ಎವ್ರಿಬಡಿ ಈಸ್ ಸೆಟಲ್ ಡೌನ್. ಸೊ ಬ್ಯಾಂಗ್ಳೂರ್ ಹ್ಯಾಸ್ ಗಿವನ್ ಅಸ್ ಯುನೀಕ್ ಆಪರ್ಚುನಿಟಿ ಟು ಎಜುಕೇಟ್ ಅವರ್ ಚಿಲ್ಡ್ರನ್ ಇನ್ ಸಮ್ ಆಫ್ ದಿ ಬೆಸ್ಟ್ ಸ್ಕೂಲ್ಸ್. ಅಂದರೆ ನಮಗೆ ಮಕ್ಕಳನ್ನು ಹಾಸ್ಟೆಲಿಗೆ ಹಾಕಿ ಎಜುಕೇಟ್ ಮಾಡಲಿಕ್ಕೆ ಏನೋ ಸ್ವಲ್ಪ ಇದು ಹೆಸಿಟೇಷನ್ ಇತ್ತು. ಸೊ ಬ್ಯಾಂಗ್ಳೂರಲ್ಲಿದ್ದರೆ ಯು ಡೋಂಟ್ ನೀಡ್ ಟು ಪುಟ್ ಯುವರ್ ಚಿಲ್ಡ್ರನ್ ಟು ಹಾಸ್ಟೆಲ್. ಸೊ ಮನೆಯಿಂದಲೇ ಹೋಗಿ ಎಜುಕೇಷನ್ ಆಗ್ತದೆ. ಸೊ ಈಗೆಲ್ಲ ಅವರಿಗೆಲ್ಲ ಮದುವೆ ಆಗಿದೆ, ಆಲ್ ಸೆಟಲ್ ಡೌನ್. ನನ್ನ ಮಗಳು ಸಫಾಯ ಸ್ಕೂಲಲ್ಲಿದ್ದಾಗ ಶಿ ವಾಸ್ ವರ್ಕಿಂಗ್ ದೇರ್ ಆಸ್ ಎ ಟೀಚರ್. ನಾನು ಬ್ಯಾಂಗ್ಳೂರಿಗೆ ಬರುವ ಪ್ಲಾನೇ ಇರಲಿಲ್ಲ ನನಗೆ. ಐ ವಾಂಟೆಡ್ ಟು ಸೆಟಲ್ ಡೌನ್ ಇನ್ ಕ್ಯಾಲ್ಕಟಾ ಬಿಕಾಸ್ ಐ ಲವ್ ಕ್ಯಾಲ್ಕಟಾ. ನಂದು ಫಾರ್ಮೇಟಿವ್ ಇಯರ್ಸ್ ನಾನು ಇಂಗ್ಲೆಂಡ್ ಬಿಟ್ಟ ಮೇಲೆ ಅಲ್ಲಿ ಸೆಟ್ಲ್ ಆದಾಗ ಇಟ್ ಗೇವ್ ಮಿ ಸೋ ಮಚ್ ಆಫ್ ಜಾಯ್, ಸೋ ಮಚ್ ಆಫ್ ಲವ್. ನಾನು ಎನಿಸೇ ಇರಲಿಲ್ಲ ಕ್ಯಾಲ್ಕಟಾ ಬಿಟ್ಟು ಬೇರೆ ಊರಿಗೆ ಹೋಗ್ತೇನಂತ.
ಆದರೆ ನನ್ನ ಹೆಂಡತಿ ಮಕ್ಕಳೆಲ್ಲ ದೊಡ್ಡದಾದಾಗ ಶಿ ವಾಸ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್. ನನ್ನ ಹೆಂಡತಿದು ಉದ್ದೇಶ ಅಂತೆ ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ ನಮ್ಮ ರಾಜ್ಯದಲ್ಲೇ ದೊಡ್ಡದಾಗಬೇಕು, ನಮ್ಮ ಭಾಷೆಯನ್ನು ಮಾತಾಡಬೇಕು, ಇಲ್ಲೇ ಇರಬೇಕು, ನಾವು ಬ್ಯಾಂಗ್ಳೂರಿಗೆ ಹೋಗ್ಬೇಕಂತ. ಸೊ ನಾನು ಆದಷ್ಟು ಟ್ರೈ ಮಾಡಿದೆ ಅವಳಿಗೆ ಕನ್ವಿನ್ಸ್ ಮಾಡಲಿಕ್ಕೆ. ಪ್ರೊಫೆಷನಲಿ ನಾನು ಕ್ಯಾಲ್ಕಟಾದಲ್ಲಿ ನಾನು ಲೀಡಿಂಗ್ ಡಾಕ್ಟರ್, ನನ್ನ ಪ್ರಾಕ್ಟೀಸ್ ಇದೆ, ಇದನ್ನೆಲ್ಲ ಬಿಟ್ಟು ಬ್ಯಾಂಗ್ಳೂರಿಗೆ ಹೋಗುವುದು ಅಂತ ಹೇಳಿದ್ರೆ ಅಲ್ಲಿ ನನಗೆ ಕೆಲಸನೂ ಸಿಗುವ ಚಾನ್ಸ್ ಇಲ್ಲ. ಅಂದರೆ ನಾನು ಇಂಗ್ಲೆಂಡ್ ಬಿಟ್ಟಾಗ ಬಿಡೋದಕ್ಕಿಂತ ಮುಂಚೆ ನಾನು ಇಲ್ಲಿ ಬಂದು ಸೈಂಟ್ ಜಾನ್ಸಿಗೆ ಅಪ್ಲೈ ಮಾಡಿದೆ ಒಂದು ಕೆಲಸಕ್ಕೆ. ಅಲ್ಲಿ ನನಗೆ ಕೆಲಸ ಸಿಗಲಿಲ್ಲ. ಮತ್ತೆ ವಾಪಸ್ ಹೋದೆ, ಅಲ್ಲಿ ಇಂಗ್ಲೆಂಡಲ್ಲಿ ಕಂಟಿನ್ಯೂ ಮಾಡಿದೆ. ಕ್ಯಾಲ್ಕಟಾದಲ್ಲಿ BM ಬಿರ್ಲಾ ಫ್ಯಾಮಿಲಿ ಹೂ ಓನ್ ಹಿಂದೂಸ್ತಾನ್ ಮೋಟರ್ಸ್ ಅವರು ದೊಡ್ಡ ಆಸ್ಪತ್ರೆ ಕೊಟ್ಟು ಬಿಟ್ಟು ನನಗೆ ಟೋಟಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ನಾನು ಐ ಆಮ್ ಎ ವೆರಿ ಲಕ್ಕಿ ಪರ್ಸನ್. ನಾನು ಕ್ಯಾಲ್ಕಟಾದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಬಿರ್ಲಾ ಫ್ಯಾಮಿಲಿ ಗೇವ್ ಮಿ ದ ಟೋಟಲ್ ರೆಸ್ಪಾನ್ಸಿಬಿಲಿಟಿ ಆ ಆಸ್ಪತ್ರೆ ಮ್ಯಾನೇಜ್ ಮಾಡಲಿಕ್ಕೆ. ಬ್ಯಾಂಗ್ಳೂರಿಗೆ ಬಂದು ಮಣಿಪಾಲ್ ಹಾರ್ಟ್ ಫೌಂಡೇಶನ್ ಸ್ಟಾರ್ಟ್ ಮಾಡಿದಾಗ ರಾಮದಾಸ್ ಪೈ ಅವರ ಫ್ಯಾಮಿಲಿಯವರು ಬ್ಯೂಟಿಫುಲ್ ಮ್ಯಾಸಿವ್ ಹಾಸ್ಪಿಟಲ್ ವಿತ್ ಎ ಬಿಗ್ ಇನ್ವೆಸ್ಟ್ಮೆಂಟ್ ನನಗೆ ಕೊಟ್ಟು ಟೋಟಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದರು. ಸೊ ಎಸೆನ್ಷಿಯಲಿ ಐ ವಾಸ್ ಇನ್ ಟೂ ಮೈಂಡ್ಸ್ ವೆದರ್ ಟು ಶಿಫ್ಟ್ ಫ್ರಮ್ ಕ್ಯಾಲ್ಕಟಾ ಆರ್ ನಾಟ್. ಆದರೆ ನನ್ನ ವೈಫ್ ಆಸ್ ಯೂಶುವಲ್ ಶಿ ವಾಸ್ ವೆರಿ ಡಿಟರ್ಮಿನ್ಡ್. ಶಿ ಕೇಮ್ ಬ್ಯಾಕ್ ವಿತ್ ದ ಚಿಲ್ಡ್ರನ್ ನೋಯಿಂಗ್ ಫುಲ್ಲಿ ವೆಲ್ ದಟ್ ಐ ವಿಲ್ ಫಾಲೋ. ಬಟ್ ಒಂದು ವರ್ಷ ನಾನು ಟ್ರೈ ಮಾಡಿದೆ ಏನು ಅವಳು ಚೇಂಜ್ ಮಾಡ್ತಾಳ ಮನಸ್ಸಂತ. ಬಟ್ ಶಿ ರಿಫ್ಯೂಸ್ ಟು ಚೇಂಜ್ ಅ ಮೈಂಡ್. ಒಂದು ನಾನು ಸೀಕ್ರೆಟ್ ಹೇಳ್ತೇನೆ, ಆಲ್ ದಿ ಗುಡ್ ಸರ್ಜನ್ಸ್ ಆಲ್ವೇಸ್ ಫಾಲೋ ದೇರ್ ವೈಫ್ಸ್. ಸೊ ಐ ಹ್ಯಾಡ್ ನೋ ಚಾಯ್ಸ್. ಸೊ ಹೆಂಡತಿ ಇದ್ದಾಗ ನಾವು ಹೋಗಬೇಕು. ಸೊ ನಾನು ನಮ್ಮ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಹೊಸ ಡಾಕ್ಟರ್ನ ಇಂಟರ್ವ್ಯೂ ಮಾಡಿದಾಗ ಐ ಟೆಲ್ ಮೈ ಕೊಲೀಗ್ಸ್, ನೀವೆಲ್ಲ ಡಾಕ್ಟರ್ನ ಇಂಟರ್ವ್ಯೂ ಮಾಡಬೇಡಿ, ಅವರ ಹೆಂಡತಿನ ಇಂಟರ್ವ್ಯೂ ಮಾಡಿ, ಅವ್ರಿಗೇನು ಬೇಕಾ ಅದನ್ನು ಪ್ರೊವೈಡ್ ಮಾಡಿ, ಅವ್ರ ಗಂಡಂದ್ರೆ ಅವರೊಟ್ಟಿಗೆ ಬರ್ತಾರಂತ. ಹೆಂಡತಿ ಅವರು ಆ ಊರಲ್ಲಿ ಸಂತೋಷ ಇಲ್ಲದಿದ್ರೆ ಯು ಕ್ಯಾನ್ ರೆಸ್ಟ್ ಅಶ್ಯೂರ್, ನೀವು ಎಷ್ಟು ಬೇಕಾದ್ರೂ ಕೊಡಿ ಆ ಸರ್ಜನಿಗೆ, ಡಾಕ್ಟ್ರಿಗೆ, ಅವ್ರು ಊರು ಬಿಡ್ತಾರೆ. ಸೊ ಎಸೆನ್ಷಿಯಲಿ ದಿ ಶಿಫ್ಟ್ ಫ್ರಮ್ ಕ್ಯಾಲ್ಕಟಾ ಟು ಬ್ಯಾಂಗ್ಳೂರ್ was a major change, but fortunately Manipal Heart Foundation was a very happy place for me to work. ಆಗ ಆಸ್ಪತ್ರೆ ಅಂತ ಹೇಳಿದ್ರೆ, ಹಾರ್ಟ್ ಆಸ್ಪತ್ರೆ ಅಂತ ಹೇಳಿದ್ರೆ 1-2 ಆಪರೇಷನ್ ಮಾಡಿದರೆ ಅದು ದೊಡ್ಡ ಸಂಗತಿ ದಿನಕ್ಕೆ. ನಾವು ಪ್ಲಾನ್ ಮಾಡಿದಾಗ ವಿ ಪ್ಲಾನ್ ಟು ಡೂ ಅಟ್ಲೀಸ್ಟ್ 10-12 ಆಪರೇಷನ್ ಮಾಡಬೇಕಂತ ದಿನಕ್ಕೆ. ಆಗ ಎಲ್ಲರೂ ನಮಗೆ ಹೇಳಿದ್ರು, ನಿಮಗೇನು ತಲೆಗೆಟ್ಟೋಗಿದೆ, ಇಷ್ಟು ಹಾರ್ಟ್ ಪೇಷಂಟ್ ಎಲ್ಲಿ ಬರ್ತಾರ ಅಂತ. 2 ಇಯರ್ಸಲ್ಲಿ ನಾವು 10-12 ಆಪರೇಷನ್ ಮಾಡ್ತಾ ಇದ್ದೇವಲ್ಲಿ. ಸೊ ಎಸೆನ್ಷಿಯಲಿ ಇಟ್ ಈಸ್ ಎ ಬಿಗ್ ಚೇಂಜ್. ಬಟ್ ದ ಎಂಟೈರ್ ಎನ್ವೈರ್ನ್ಮೆಂಟ್ ಇಲ್ಲಿ ನಾರಾಯಣ ಹೃದಯ ಸ್ಟಾರ್ಟ್ ಮಾಡಿದಾಗ ಎಲ್ಲ ಹೇಳಿದ್ರು, ಪೇಷಂಟ್ ಎಲ್ಲಿಂದ ಬರ್ತಾರೆ, ಅಷ್ಟು ದೊಡ್ಡ ಆಸ್ಪತ್ರೆ ಹಾರ್ಟ್ ಆಸ್ಪತ್ರೆ ಕಟ್ಟಿದ್ದೀರಾ. ಇಂಡಿಯಾ ನಮಗೆಲ್ಲ ಗೊತ್ತಿದೆ 1.2 ಬಿಲಿಯನ್ ಪಾಪ್ಯುಲೇಷನ್ ಅಂತ. ನೀವು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿದರೆ ನಮ್ಮ ದೇಶದಲ್ಲಿ ಮಿನಿಮಮ್ 2 ಮಿಲಿಯನ್ 20 ಲಕ್ಷ ಹಾರ್ಟ್ ಆಪರೇಷನ್ ಮಾಡಬೇಕು ವರ್ಷಕ್ಕೆ. ಅದು ಗ್ರೋಸ್ಲಿ ಎಕ್ಸಾಜರೇಟೆಡ್ ಫಿಗರ್ ಅಂತ ಹೇಳಿದ್ರು. 10 ಲಕ್ಷ ಹಾರ್ಟ್ ಆಪರೇಷನ್ ಮಾಡಬೇಕು ವರ್ಷಕ್ಕೆ. ಎಲ್ಲ ಹಾರ್ಟ್ ಆಸ್ಪತ್ರೆ ಈವನ್ ಟುಡೇ ಇನ್ಕ್ಲೂಡಿಂಗ್ ಅವರ್ಸ್ 1,20,000 1,30,000 ಹಾರ್ಟ್ ಆಪರೇಷನ್ ಆಗ್ತಾ ಇದೆ. ಸೊ ದರ್ ಈಸ್ ಎ ಗ್ರೇಟ್ ಡಿಮಾಂಡ್. ನೀವು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿದ್ರೆ ಜನ ಬರ್ತಾರೆ. ಮತ್ತೆ ಕರ್ನಾಟಕ ಆಲ್ವೇಸ್ ಹ್ಯಾಡ್ ಪ್ರೋಗ್ರೆಸಿವ್ ಗವರ್ಮೆಂಟ್. ಮಿಸ್ಟರ್ SM ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ನಾನು ಅವರಿಗೊಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದೆ ಕೋಆಪರೇಟಿವ್ ಸೊಸೈಟಿ ಮುಖಾಂತರ. ಆಗ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವರು ನನಗೆ ಲೋ ಫ್ಯಾಟ್ ಮಿಲ್ಕ್ ಈಸ್ ಗುಡ್ ಫಾರ್ ದಿ ಹಾರ್ಟ್ ಅಂತ ನೀವು ಎಂಡೋರ್ಸ್ ಮಾಡಿ ಅಂತ ಹೇಳಿದರು. ನಾನು ಹೇಳಿದ್ದೆ, ನಾನು ಮಾಡ್ತೇನೆ, ಆದರೆ ನೀವು ಎಲ್ಲ ಹಾಲು ಮಾರುವ ಫಾರ್ಮರ್ಸಿಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಕೊಡಬೇಕಂತ. ಅವರು ಒಪ್ಪಿದ್ರು. ಆಮೇಲೆ SM ಕೃಷ್ಣ ಹತ್ರ ₹5 ಎಲ್ಲ ಫಾರ್ಮರ್ಸ್ ಕೊಟ್ಟರೆ, ಲಕ್ಷಗಟ್ಟಲೆ ಫಾರ್ಮರ್ಸ್ ₹5 ಕೊಟ್ಟರೆ ನಾವು ಎಲ್ಲ ಆಪರೇಷನ್, ಹಾರ್ಟ್ ಆಪರೇಷನ್ ಅಂತಲ್ಲ, ಬ್ರೈನ್ ಆಪರೇಷನ್, ಕಿಡ್ನಿ ಆಪರೇಷನ್, ಗಾಲ್ ಬ್ಲಾಡರ್ ಎಲ್ಲ ಮಾಡ್ಬೋದಂತ.
ಸೊ ಯಶಸ್ವಿನಿ ಅಂತ ಒಂದು ಹೆಲ್ತ್ ಇನ್ಶೂರೆನ್ಸ್ ಸ್ಟಾರ್ಟ್ ಮಾಡಿದೆವು 12 ವರ್ಷದ ಹಿಂದೆ. ಆಮೇಲೆ ಗೌರ್ಮೆಂಟ್ ಎಗ್ರಿ ಟು ಬಿಕಮ್ ಎ ರೀಇನ್ಶೂರರ್. ಸೊ ಅಂಥದ್ದೆಲ್ಲ ಸ್ಕೀಮ್ ಆಗಿ ನಮ್ಮ ಆಸ್ಪತ್ರೆಗೆ ಎಲ್ಲ ಹಾಸ್ಪಿಟಲಿಗೂ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗಿ. ಸೊ ಎಸೆನ್ಷಿಯಲಿ ಕರ್ನಾಟಕ ಈಸ್ ಒನ್ ಸ್ಟೇಟ್ which has lot of unique features contrary to most other states. Janaru progressive, and with all the shortcomings, governments one after another, irrespective of what color the government belongs to, all of them are progressive. ನಾನು ಬೆಳಿಗ್ಗೆ by 4:30 5 o'clock ಹೇಳ್ತೇನೆ. ಫಸ್ಟಿಗೆ ಎದ್ಕೊಂಡು ಎಕ್ಸಸೈಸ್ ಮಾಡಬೇಕು. ಐ ಆಮ್ ಎ ಎಕ್ಸಸೈಸ್ ಫ್ಯಾನಾಟಿಕ್. ನನಗೆ ಎಕ್ಸಸೈಸ್ ನಾನು ಕಾಲೇಜ್ ಡೇಸಿಂದಲೂ ಮೆಡಿಕಲ್ ಕಾಲೇಜ್ ಇದ್ದಾಗ ಐ ಯೂಸ್ ಟು ಪ್ರಾಕ್ಟೀಸ್ ಮಾರ್ಷಲ್ ಆರ್ಟ್. ಸೊ ಬುಡೋಕನ್ ಕರಾಟೆ ಅಂತ ಐ ಹೋಲ್ಡ್ ಎ ಬ್ರೌನ್ ಬೆಲ್ಟ್. ಆ್ಯಂಡ್ ನನಗೆ ಬಾಡಿ ಬಿಲ್ಡಿಂಗ್ ವಾಸ್ ಐ ವಾಸ್ ವೆರಿ ಕೀನ್ ವಿತ್ ಬಾಡಿ ಬಿಲ್ಡಿಂಗ್. ಸ್ಪೋರ್ಟ್ಸ್ ಇದರಲ್ಲೆಲ್ಲ ಭಾರಿ ಬ್ಯುಸಿ ಆ್ಯಕ್ಟಿವ್ ಆಗಿದ್ದಾಗ, ಸ್ಟಡೀಸ್ ಬಿಟ್ಟು ಮತ್ತೆ ಎಲ್ಲದರಲ್ಲೂ ನಾನು ಹುಷಾರಿದ್ದಾಗ. ಆಮೇಲೆ ಮೆಡಿಕಲ್ ಕಾಲೇಜಿಗೆ ಸೇರಿದ ಮೇಲೆ ಲೈಫ್ ವಾಸ್ ಬಿಟ್ ಹೆಕ್ಟಿಕ್. ದಿನ ಐ ಬಿಲೀವ್ ಎಲ್ಲರೂ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸಸೈಸ್ ನೀವು ಬೆಳಿಗ್ಗೆ ಮಾಡಿದರೆ ದ ಹೋಲ್ ಡೇ ಯು ಫೀಲ್ ಯೂತ್ಫುಲ್. ಸೊ ಐ ಸ್ಪೆಂಡ್ ಅಟ್ ಲೀಸ್ಟ್ 45 minutes an hour ಎಕ್ಸಸೈಸಿಂಗ್. ಮತ್ತು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೆಳಿಗ್ಗೆ ಆಸ್ಪತ್ರೆಗೆ ಬಂದು ದಿವಸಕ್ಕೆ ಅಟ್ಲೀಸ್ಟ್ ಒಂದು 70 to 130 ಪೇಷಂಟ್ಸನ್ನು ನೋಡ್ಬೇಕು ನಾನು. ಇವತ್ತು ಬೆಳಿಗ್ಗೆ ಬರೀ 10 ಪೇಷಂಟ್ ನೋಡಿದ್ದೇನೆ. ಇನ್ನು ಇವತ್ತು ಮನೆಗೆ ಹೋಗುವಾಗ 9-10 ಗಂಟೆ ಆಗುತ್ತೆ. ಸೊ ದಟ್ ಈಸ್ ಎ ರುಟೀನ್. ಆ್ಯಂಡ್ ದಿವಸಕ್ಕೆ ಅಟ್ಲೀಸ್ಟ್ 1-2 ಹಾರ್ಟ್ ಆಪರೇಷನ್ ಮಾಡಬೇಕು. ಆಮೇಲೆ ಕೆಲವು ಐ ರೆಫ್ಯೂಸ್ ಟು participate in the regular management meetings. Nಮ್ಗೆ ವೆರಿ ಗುಡ್ ಮ್ಯಾನೇಜರ್ಸ್ ಎಲ್ಲ ಇದ್ದಾರೆ. ದೇ ಮ್ಯಾನೇಜ್ ದ ಹಾಸ್ಪಿಟಲ್ ವೆರಿ ವೆಲ್. ನಂದು ಉದ್ದೇಶ ಅಂತ ಹೇಳಿದ್ರೆ ಆದಷ್ಟು ಟೈಮ್ ಪೇಷಂಟ್ಸ್ ಅವ್ರ ಹತ್ರ ಇರಬೇಕಂತ. ಆ್ಯಂಡ್ ಐ ಎಂಜಾಯ್ ಎವ್ರಿ ಮಿನಿಟ್ ಆಫ್ ಮೈ ಲೈಫ್ ಸ್ಪೆಂಡಿಂಗ್ ವಿತ್ ದ ಪೇಷಂಟ್. ದಿವಸಕ್ಕೆ ಒಂದು 100 ಪೇಷಂಟ್ಸನ್ನು ನೋಡಿ 100 ಫ್ಯಾಮಿಲಿ ಹತ್ರ ಇಂಟ್ರಾಕ್ಟ್ ಮಾಡೋದು ಅಂತ ಹೇಳಿದ್ರೆ ಇಟ್ಸ್ ಎ ವೆರಿ ಜಾಯ್ಫುಲ್ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ನೆವರ್ ಟೈರಿಂಗ್. ನಾನು 12 ಗಂಟೆವರೆಗೆ ಪೇಷಂಟ್ ಹತ್ರ ಮಾತಾಡಿಕೊಂಡು ಐ ಕ್ಯಾನ್ ಸ್ಟಿಲ್ ಕೀಪ್ ಸ್ಮೈಲಿಂಗ್ ಬಿಕಾಸ್ ಐ ಎಂಜಾಯ್ ಇಟ್. ಐ ಡೋಂಟ್ ಡ್ರಿಂಕ್, ಐ ಡೋಂಟ್ ಸ್ಮೋಕ್. ಐ ಆಮ್ ನಾಟ್ ಸೇಯಿಂಗ್ ದಟ್ smoking is definitely bad. I guess liquor in moderation is okay. I wouldn't say it's good for you. On the whole, I spend a lot of time in praying. ನಾನು ಆಪರೇಷನ್ ಮಾಡೋದಕ್ಕಿಂತ ಮುಂಚೆ ದೇವರಿಗೆ ಕೈ ಮುಗಿದು ಐ ಪ್ರೇ ಟು ಹಿಮ್ ಟು ಟೇಕ್ ಮೀ ಥ್ರೂ ದ ಆಪರೇಷನ್. ಆ್ಯಂಡ್ ಐ ನೆವರ್ ಲೈಕ್ ಟು ಟೇಕ್ ದ ಕ್ರೆಡಿಟ್ ಫಾರ್ ದಿ ಔಟ್ಕಮ್ ಆಫ್ ಮೈ ಆಪರೇಷನ್. ನಾನು ಆಪರೇಷನ್ ಮಾಡಿದಾಗ ದೇವರಿಗೆ ಕೈ ಮುಗಿದು ಹೇಳ್ತೇನೆ, ಐ ಆಮ್ ಓನ್ಲಿ ಎ ಇನ್ಸ್ಟ್ರೂಮೆಂಟ್ ಇನ್ ಯೋರ್ ಹ್ಯಾಂಡ್. ಇಟ್ ಈಸ್ ಯೋರ್ ಡ್ಯೂಟಿ ಟು ಟೇಕ್ ಮೀ ಥ್ರೂ. ಆ್ಯಂಡ್ ಆಫ್ಟರ್ ದ ಸರ್ಜರಿ ಐ ಅಗೇನ್ ಥ್ಯಾಂಕ್ ಹಿಮ್ ಫಾರ್ ಸಕ್ಸಸ್ಫುಲಿ ಟೇಕಿಂಗ್ ಹಿಮ್ ಥ್ರೂ. So on the whole, I believe in spiritual life, not religious life. Nange, I can go to temple, I can go to church or a mosque or a gurudwara, anywhere. I am equally comfortable in praying to all the gods. It doesn't make any difference. ಆದರೆ ದೇವರ ಮೇಲೆ faith ಇರಬೇಕು, because faith is the only thing which can take you through difficulties of life. Life is very challenging. It is not always filled with joy. So, I love vegetarian food, but I do eat non-vegetarian food as well. ಕೆಲವು ಸಲ ಪ್ಲಾನ್ ಮಾಡಿದೆ to become a vegetarian. I tried few days. I was successful, but ನಾವು ಶೆಟ್ಟೀಸ್ ಬನ್ಸ್ ಅವರು ವೆಜಿಟೇರಿಯನ್ ಅಡಿಗೆ ಮಾಡಿದರೆ ಭಾರಿ ಕಷ್ಟ ಆಗ್ತದೆ ಅಂತ ತಿನ್ನಲಿಕ್ಕೆ. ಸೊ ಆನ್ ದಿ ಹೋಲ್ ಐ ಆಮ್ ಸ್ಟಿಲ್ ಎ ನಾನ್ ವೆಜಿಟೇರಿಯನ್. ಮೇ ಬಿ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇನ್ ದ ಫ್ಯೂಚರ್ ನಾನು ವೆಜಿಟೇರಿಯನ್ ಆಗೋ ಚಾನ್ಸ್ ಇದೆ.